ನೋಡ್ರ ಮಾಮ ಫುಲ್ ಮುಳುಗವನೆ. ಅದು ಕಂಡ್ರ ಲವ್ ಇಷ್ಕ ಪ್ಯಾರ ಅಂದ್ರೆ ನೋಡ್ ಕಲೀರಿ. ಮುಚ್ಚಪ್ಪ ಬಾಯ್ನ. ಮೊದಲು ಪ್ರೀತಿ ಅಂದ್ರೆ ಏನಂತ ನೀ ಕಲಿ ಫಸ್ಟು. ಸಿಕ್ಸ್ ಹುಡುಗಿದ ಸುತ್ತಾಡ್ತಾ ಇರ್ತೀಯಲ್ಲ, ಥೂ ನಿನ್ನ. ಅಲ್ಲಿ ನೋಡು, ಯಾಕೋ ಚಂದನ ಅಲ್ಲಿ ಓಡೈತಾನೆ. ಲೋ ಮಗ, ಬನ್ರೋ ಪೂಜೆ ಮಾಡ್ಸೋಣ. ಎಲ್ಲಿಗೆ ಹೋಗಿದಪ್ಪ? ನೋಡ್ರಪ್ಪ ನಿಮ್ಮ ಕತೆ. ಯಾಪ ನಿನ್ ಗೋಳು? ಏನಪ್ಪ? ಲೋ ಸುಮ್ನಿರ್ರೋ, ದೇವಸ್ಥಾನದಲ್ಲೂ ಬಿಡಲ್ವಲ್ರೋ ನೀವು? ಲವ್ ಮಚ, 100 ಲವ್ ಸ್ಟೋರಿ ಸೂಪರ್ ಹಿಟ್ ಆಗಿರೋದು ದೇವಸ್ಥಾನದಿಂದಲೇ ಕಣ. ನಿನ್ ಲವ್ ಸ್ಟೋರಿ ಹಿಟ್ ಆಗತ್ತೆ ಬಿಡು ಮಚ. ಆಗ್ಲೇ ಎಲ್ಲಿಗೋ ಓಡೋಗಿದ್ದಲ್ಲ, ನಿಮ್ಮ ಹುಡುಗಿ ಬಂದಿಲ್ಲ, ಏನ್ ಕತೆ? ಅದ್ ಬಿಡು ಮಗ, ಆಮೇಲೆ ಹೇಳ್ತೀನಿ. ಅದು ಸರಿ, ದೇವ್ರ ಹತ್ರ ಏನು ಕೇಳ್ಕೊಂಡೆ? ದೇವ್ರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ದೇವ್ರು ಪಾಸ್ ಮಾಡೇ ಮಾಡ್ತಾನೆ. ಹೇಳಿ ಕೇಳಿ ನಾನು ಪೂಜಿಸೋ ದೇವರು ಶಿವನೇ, ನಮ್ಮ ಹುಡುಗಿ ಅಪ್ಪನೂ ಶಿವನೇ. ಇಬ್ಬರಲ್ಲಿ ಯಾರು ವರ ಕೊಟ್ರು ನಮ್ಮ ಹುಡುಗಿ ನನಗೆ ಫಿಕ್ಸ್. ಬಿಡ್ರೋ, ನಂದೇ ತಪ್ಪು. ಇದ್ದಾಗ ಅನಿಸಲಿಲ್ಲ ಯಾಕೋ ಎಂದು, ನೀ ಇಲ್ಲದಿದ್ದಾಗ ಅನಿಸಿತು ನಾವು ಬಂಟಿಗಳೆಂದು. ಹೇಳಿಕೊಳ್ಳಲಾರದ ಮನಸ್ಸು ನಂದು, ನೊಂದು ಬೆಂದು ಕಾಯುತ್ತಿರುವೆ ನಿನಗಾಗಿ ಎಂದು. ಆದರೂ ಹೇಳಿಕೊಳ್ಳಲಾರದ ತಳಮಳ ನನ್ನಲ್ಲಿ ಎಂದು. ನಿನಗಾಗಿ ಕಾಯುವೆನು ಇಂದು ಮುಂದು ಎಂದೆಂದು. ನನಗಾಗಿ ನಾ ಹೇಳಿದ್ದನ್ನು ಮಾಡುವೆ ಇಂದು ತಿಳಿದು ಕಾಯುವೆನು ಎಂದೆಂದು. ಸರಿ, ಹಾಕ್ತೀನಿ. ಹಾಯ್ ಮಚ. ಹಾಯ್ ಮಗ. ಕಾಲೇಜಲ್ಲಿ ಒಂದು ಫೋಟೋ ನೋಡಿದೆ ಮಗ. ರಿಜಿಸ್ಟರ್ಲಿರೋ ಫೋಟೋ ಎಲ್ಲ ಒಂದೇ ಥರ ಕಾಣಿಸಿದೆ, ಆದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ಮಗ. ಹೌದಾ? ಹೇಳು ಮಚ, ಯಾರೇ ಆಗಿರ್ಲಿ, ಎತ್ತಾಕೊಂಡು ಬರೋದಾಗಿರ್ಲಿ, ನಾವಿದೀವಿ. ಓ ಲೋ ಮಗ, ಇವನೆಲ್ಲೋ ಹೋಗ್ಬಿಟ್ಟ. ಸರಿ, ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ? ಇದೇ ಕಣ, ಇದೇ ಕಾಲೇಜು. ನಾವಿರ್ಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀಯಲ್ಲ? ಏನ್ರಪ್ಪ, ನಿಮ್ಮ ಹುಡುಗಿನ ಇದೇ ಕಾಲೇಜ್ ಸೇರಿಸ್ಬಿಟ್ರ ಇಲ್ಲ ಬೇರೆ ಕಾಲೇಜ್ಗೆ ಏನಾದ್ರು ಸೇರಿಸ್ಬಿಟ್ರ? ಯಾಕೆ ನೀನು ಪರಿಚಯ ಮಾಡ್ಕೊಂಡು ಪಟಾಯಿಸ್ಕೊಳಕ? ಮಿಠಾಯಿ ಹತ್ರ ಯಾರ ಇರುವೆ ಬಿಡ್ತಾರಾ? ಇರುವೆ ಹತ್ರ ಮಿಠಾಯಿ ಬಡ್ದೋದ್ರು ಇರುವೆನೇ ಹುಡ್ಕೊ ಬರಂಗೆ ಮಾಡ್ತೀವಿ. ಅದು ನಮ್ಮ ಕೆಪಾಸಿಟಿ ಬಿಡು. ಏನೆಲ್ಲ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಿದ್ದೀರಾ? ಏನಿಲ್ಲ, ಏನು ಹೊಸ ಹುಡುಗಿರು ಬಂದವ್ರೆ ಅಂತನಾ? ಅವ್ನು ನೋಡು, ಬೆದ್ರಗೋಗ್ಬೇಕು ಕೂತಂಗೆ ಕೂತವನೆ. ಹಾಯ್ ಹಾಯ್. ನೋಡ್ರಪ್ಪ, ಹೊಸ ಕಾಲೇಜಲ್ಲಿ ಹೊಸ ಫ್ರೆಂಡು ದ್ರಾಕ್ಷಾಯಿಣಿ ಅಂತ. ಹಾಯ್. ಇವನು ಧನಂಜಯ್, ಇವನು ಜಗದೀಶ್ ಅಂತ. ಇವನು ನನ್ನ ರೈಟ್ ಹ್ಯಾಂಡ್, ಇವನು ನನ್ನ ಲೆಫ್ಟ್ ಹ್ಯಾಂಡ್. ನೀವೆಲ್ಲರೂ ಇಲ್ಲಿ ಕೂತ್ಕೊಂಡಿರುವಾಗ ಅದ್ಯಾರದು ಆ ಕಡೆ ಕೂತ್ಕೊಂಡಿರೋದು? ಓ ಅವನಾ? ಬಿಡು, ಅವ್ನು ಮಿಸ್ಟರ್ ಮೌನಿ, ನಮ್ಮ ಕ್ಲಾಸ್ಗೆ ರೋಮಿಯೋ ಇದ್ದಂಗೆ. ಅದೇನು, ಅವ್ರು ಯಾವಾಗ್ಲೂ ಒಬ್ರೇ ಇರ್ತಾರಾ? ಹಾಂ, ಹಂಗೆ. ಮಿಸ್ಟರ್ ಮೌನಿ ಸರ್, ಬನ್ನಿ ಈ ಕಡೆಗೆ.
ಬಾ ರಾಜ ಈ ಕಡೆಗೆ. ಇವನೇ ಮಿಸ್ಟರ್ ಮೌನಿ, ನಮ್ ರೋಮಿಯೋ ಅಂಡ್ ಎಕ್ಸೆಟ್ರಾ. ಇವಳ ಕಣ ಹೊಸ ಫ್ರೆಂಡು ದ್ರಾಕ್ಷಾಯಣಿ ಅಂತ. ಹಾಯ್. ಹಲೋ, ದ್ರಾಕ್ಷಿನಾ? ದಾಕ್ಷಾಯಿನಿ. ಓ ದಾಕ್ಷಾಯಿಣಿನಾ? ಓಕೆ ಅದಿರ್ಲಿ, ಅದೇನ್ ಜೋಬಲ್ಲಿ ಏನೋ ಇಟ್ಕೊಂಡಿದ್ಯಾ ಫೋಟೋ? ಇದಾ? ಕೊಡು ಮಚ್ಚ, ಲೋ, ಹುಡುಗಿ ಲೋ, ಫೋಟೋ ಕೊಡ್ರಲೋ, ಲೋ, ಕೊಡ್ರೋ. ಯಾಕೋ ಮಡ್ಚಿದ್ಯಾ? ಅದಾ ಅವ್ರ ಗರ್ಲ್ ಫ್ರೆಂಡ್ಗೆ ತುಂಬಾ ಚಳಿ ಆಗತ್ತೆ ಅನ್ಸುತ್ತೆ, ಹೌದಪ್ಪ? ಅದಕ್ಕೆ ಮಡ್ಚಿಟ್ಟಿದ್ದಾರೆ. ಚಳಿ ಆಗುತ್ತಾ? ಕೊಡ್ರಪ್ಪ. ಇದೇನ್ ಒಳ್ಳೆ. ಓಕೆ, ಬಾಯ್ ಕಣ್ರು. ಬಾ, ಅಣ್ಣ ಆಚಾರ್ಯ ಸ್ಟ್ರೈಕಿಂದ ಅಣ್ಣ ತಪ್ಪಿಸ್ಕೊಂಡ್ ಯಾರು ನಮ್ನ ನೋಡಿಲ್ಲ ತಾನೇ? ನನ್ಗಂತೂ ತುಂಬಾ ಹಸುವಾಗ್ತಿದೆ. ಹಸ್ವಾ? ಅವ್ನ್ ಕತ್ತಲಿರೋ ಚೈನ್ ಮಾರಿದ್ರೆ ಬ್ರೇಕ್ಫಾಸ್ಟ್ ಅಲ್ಲ, ಫುಲ್ ಮೀಲ್ಸ್ ಗ್ಯಾರಂಟಿ. ಗಾಡಿ ನಿಂದು, ಪೆಟ್ರೋಲ್ ಮಾತ್ರ ನಂದ. ನಿನ್ನ ಕೈಯ ಸ್ಪರ್ಶ ಸೋಕಿ ಒಂದು ಕ್ಷಣ ನಾ ಮೂಕನಾದ. ನನ್ನ ಹೃದಯ ಹೇಳುತ್ತಿದೆ, ನಿನ್ನ ಸ್ಪರ್ಶಕ್ಕೆ ನಾ ಸೋತು ಹೋದೆ. ನನ್ನ ಜೀವನದ ಸಂಗಾತಿ ನೀ ಎನ್ನುತ್ತಿದೆ. ಹಾಯ್. ಹಾ, ಇರು, ನಾನೇ ಬಂದೆ. ಹಾಯ್. ಮತ್ತೆ ಎಲ್ ಹೋಗ್ತಾ ಇದ್ದೀರಾ? ಕ್ಲಾಸ್ ಮುಗೀತಲ್ಲ, ಹಂಗೆ ಬೀಟ್ ಹೊಡಿಯೋಣ ಅಂತ ಬರ್ತಾ ಇದ್ವಿ. ಓ ಸರಿ, ಫ್ರೀ ಇದೀರಾ ಅನ್ಸುತ್ತೆ, ಐಸ್ ಕ್ರೀಮ್ ಕೊಡ್ಸಿ ಬನ್ನಿ. ಸರಿ ಹೋಗೋಣ ಬನ್ನಿ. ಬಿತ್ತಲ್ಲಪ್ಪ ಜೋಬು ಕತ್ರಿ. 2 ನೆಟ್ಟಿ ಚಾಕೋಬಾರ್ ಕೊಡಿ. ತಗೋ. ಇದ್ಯಾಕೆ ಮೈ ಮೇಲೆಲ್ಲ ಚಲ್ಕೊತಾ ಇದೆಯಾ? ನಾಳೆಯಿಂದ ಕರ್ಚೀಫ್ ಪಿನ್ ಮಾಡ್ಕೊಂಬಾ. ಚಿಕ್ಕ ಮಕ್ಳು ಹಾಗೆ ಅಲ್ವಾ? ಏನ್ ಮಗ? ಯಾಕೋ ಮಗ? ನಮ್ಮಮ್ಮನೂ ಹಿಂಗೆ ಕಡೋ, ಚಿಕ್ಕ ವಯಸ್ಸಲ್ಲಿದ್ದಾಗ ಕರ್ಚೀಫ್ ಕಟ್ತಾ ಇದ್ರು ಚೆಲ್ಕೊಂಡಾಗ. ಓ ಹಾಗೆ. ಇಳ್ಕೊತೀನೋ ಹಂಗೇನೆ. ನಾಳೆಯಿಂದ ನೀನು ಕರ್ಚೀಫ್ ಕಟ್ಕೊಂಬಾ, ಆಯ್ತಾ ಬೇಬಿ? ಹೋ, ನಿಮ್ ತಲೆ ಒಳಗಡೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಏನೋ ಬೈ ಮಿಸ್ಟೇಕ್ ಚಲ್ಕೋಬಿಟ್ರೇನು ಬೇಬಿ ಅಂತ ಅನ್ಕೊಂಡ್ ಆಡ್ಕೊಂತೀರಲ್ಲ. ಬೇಬಿ ಅಂತೇನು ಆಡ್ಕೋತಿಲ್ಲಮ್ಮ, ನೀನ್ ಬೇಬಿನೇ ಅಲ್ವಾ? ಯಾವಾಗ್ಲೂ ನಿನ್ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಕಾಲೇಜ್ ಅವರ್ಸ್ ಇರೋದೇ 4 ಗಂಟೆ. ನಿನಗೂ ಹಾಗೆ ಅನ್ಸುತ್ತಾ? ಅದು ಲೋ ಮಗ, ಅವ್ನು ನಮ್ಮ ಚಂದನ್ ಅಲ್ವಾ? ಅಲ್ಲ, ಅವನ ಜೊತೆ ಇರೋದು ದ್ರಾಕ್ಷಾಣಿ ಅಲ್ವಾ? ಏನು ಅವ್ರಿಬ್ರದ್ದು ಸಮಾಚಾರ? ಬಾ, ಅಲ್ಲೇ ಹೋಗಿ ನೋಡೋದ ಏನು ಅಂತ. ನಡಿ ಹೋಗೋಣ. ಹಾಯ್ ಹಾಯ್ ಮಗ. ಮಗ ಬಾ, ಬೋರ್ ಹೋಗ್ತಾ ಇದೆ, ಫಿಲಮ್ ಹೋಗ್ಬಿಟ್ಟು ಬರೋದ? ಇಲ್ಲ ಮಗ. ಬಾರೋ. ಎಲ್ಲಿಗೆ ಹೋಗ್ಬೇಕು? ಸ್ವಲ್ಪ ಕೆಲಸ ಇತ್ತು. ಫಸ್ಟ್ ಟೈಮ್ ಇವಳ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಈಗ ಸಿಗಕ್ಕಾಗಲ್ಲ, ಸಂಜೆ ಮೇಲೆ ಸಿಗ್ತೀನಿ. ಓಕೆ ಮಗ, ಸಿ ಯು, ಬಾಯ್. ಹಾ, ಸಿಗ್ತೀನಿ. ಲವ್ ಮಗ, ಅವತ್ತು ಸಂಜೆ ಯಾರು ಸಿಗ್ಲಿಲ್ಲ, ಇವಾಗ ಇಲ್ಲ ಮಗ, ಅವತ್ತು ಸಂಜೆ ಸಿಗಕ್ಕಾಗ್ಲಿಲ್ಲ ಕಣೋ. ಬಿಡ್ರೋ. ನಾವು ಬೇಕಾ ಅವ್ರು ಬೇಕಾ? ನಾನು ಕೇಳ್ತಾ ಇದ್ದೀನಿ, Please ಕಣ್ರೋ, ನಾನ್ ಬಿಡ್ರೋ. ಬೇಕಾ ಅವ್ರ್ ಬೇಕಾ? ಲೋ ಬಿಡ್ರೋ. ಬಾರಲೆ, ಯಾಕೆ ಇಷ್ಟು ಯೋಚನೆ ಮಾಡ್ತೀವಿ? ಬಾರಲೆ. ಸಾಕಲ್ಲ. ಒಂದ್ ನಿಮಿಷ ಬಂದೇ ರಾಮ. ಲೋ ಮಗ, ಬಾರ್, ಬಿಡ್ರೋ. ಏನು ನೀನು? ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ಇವತ್ತು ಒಂದ್ ದಿವಸನಾದ್ರೂ ಅವಳ ಜೊತೆ ಹೋಗಿ ಮಾತಾಡಿ ಅವಳನ್ನ ಬಸ್ ಆಯ್ತು, ಹತ್ತಿಸ್ಬಿಟ್ಟು ಬಿಡ್ರಪ್ಪ. ಬರ್ತೀನಿ ಕಣ್ರೋ. ಬೇಜಾರ್ ಮಾಡ್ಕೋಬೇಡ್ರೋ, ಬರ್ತೀನಿ ಕಣ್ರೋ, ಪ್ಲೀಸ್. ಲೋ ಮಗ, ಇದು ಕನ್ಫರ್ಮ್ ಅದೇನೆ. ನಂಗ್ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ. ಹೊಟ್ಟೆಗೆ ತಿನ್ನಕ್ ಬಂದಿರೋದು, 1 ನಿಮಿಷ ತಡ್ಕವ. ಹೇ, ರೇಗಿಸ್ಬೇಡ ಮಗ. ನಂಗಂತೂ ನೂಡಲ್ಸ್ ಬೇಕಪ್ಪ. ಹಾ, ಎರೆಹುಳನ? ಇಲ್ಲಕಲ್ಲ, ಮಣ್ಣುಳ. ಹೇ ಬೇರರ್, 1 ನಿಮಿಷ ಬನ್ನಿ ಇಲ್ಲಿ. ನಿಮ್ಗೇನ್ ಬೇಕು? ನಮ್ಗೆಲ್ಲ ಟೀ ಸಾಕು. ಸಾಕಪ್ಪ. ಓಕೆ, 1 ನೂಡಲ್ಸ್ 3 ಟೀ. ವಾವ್, ಆಹಾ. ತಗೋ ಚಂದು, ಟೇಸ್ಟ್ ಮಾಡು. ನಿನಗ್ ತಾನೇ ಆರ್ಡರ್ ಮಾಡಿದ್ದು. ಇಲ್ಲ, ಫಸ್ಟ್ ನೀನೇ ತಿನ್ನು. ಸರಿ, ನಾ ಒಂದೇ 1 ಸ್ಪೂನ್ ತಗೋತೀನಿ. ಮಗು ಆಸೆ ಪಡ್ತಾ ಇದೆ, ತಿನ್ನಪ್ಪ, ತಿನ್ನು.
ಯಾರಿಗೋ ಹಲ್ವಾ ಮಾಡ್ಕೊತ ತಂದಿದ್ಯಲ್ಲ, ಯಾರಿಗಪ್ಪ ತೆಗಿ. ಯಾರು ಕೊಡಕ್ಕೆ ತಂದಿದ್ಯೋ? ಯಾರು ಕೊಡಕ್ಕೆ ತಂದಿದ್ಯಾ? ಅದಾ ಬೇಬಿಗೆ. ತಗೋ ಬೇಬಿ, ತಿನ್ನು. ಸೊ ಸ್ವೀಟ್ ಆಫ್ ಯು. ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಇವನೇ. ಓ, ನಿಮ್ಗೆ ಹಲ್ವಾ ಮಾಡೋಕ್ಕೂ ಬರುತ್ತಾ? ನಿಮ್ಗೆ ಹಲ್ವಾ ಮಾಡೋದು ಗೊತ್ತು, ಹಲ್ವಾ ಹಾಕೋದು ಗೊತ್ತು. ಇವ್ರನ್ನ ಬಿಟ್ರೆ ಮದುವೆಗೆ ಊಟ ಹಾಕಕ್ ಕಾಣಿಸ್ತಾರೆ ಇಬ್ರು. ತಗೋ ಬೇಬಿ. ದಾಕ್ಷಾಯಿಣಿ, ಒಂದು ನಿಮಿಷ ನಿಂತ್ಕೋ. ನಂಗ್ ನಿನ್ ಜೊತೆ ಮಾತಾಡಕ್ ಏನೂ ಇಲ್ಲ. ಯಾಕೆ ಕಾಲೇಜಲ್ಲಿ ಮಾತಾಡದೆ ಹೊಟ್ಟೋದೆ? ನಿಂಗ್ ಗೊತ್ತಾ, ಕಾಲೇಜ್ನ ನಾವಿಬ್ರು ಲವ್ ಮಾಡ್ತಾ ಇದೀವಿ ಅನ್ಕೊಂಡಿದ್ದಾರೆ. ನಾನು ಆ ಥರ ಯಾರಿಗೂ ಹೇಳಿಲ್ವಲ್ಲ. ಐ ನೋ, ನೀನೇ ಹೇಳಿರೋದು. ನಾ ರೀತಿ ಹೇಳಿಲ್ಲ. ನೀನ್ ಯಾಕೆ ತಪ್ಪು ತಿಳ್ಕೊಂಡಿದ್ಯಾ? ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಂಗ್ ಚೆನ್ನಾಗ್ ಗೊತ್ತು ನೀನೇ ಹೇಳಿರೋದು ಅಂತ. ನಾನು ಈಗ ಹೇಳ್ತಾ ಇದ್ದೀನಿ, ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ಐ ಲವ್ ಯು. ಇಷ್ಟು ಈಸಿಯಾಗಿ ಐ ಲವ್ ಯು ಅಂತ ಹೇಳ್ತಾ ಇದೆಯಲ್ಲ, ನಿಂಗ್ ಏನ್ ಯೋಗ್ಯತೆ ಇದೆ? ಏನ್ ಯೋಗ್ಯತೆ ಇರಬೇಕು ಅದನ್ನ ಹೇಳು, ನಾನು ಅದನ್ನ ಮಾಡಿ ತೋರಿಸ್ತೀನಿ. ನಿಂಗ್ ಗೊತ್ತಾ, ಪ್ರೀತಿ ಮಾಡೋಕ್ಕೂ ಯೋಗ್ಯತೆ ಇರ್ಬೇಕು. ನಾನು ಈಗ ಹೇಳ್ತೀನಿ ಕೇಳಿಸ್ಕೊ. ಇವಾಗ ಹೇಳ್ತೀನಿ ಕೇಳಿಸ್ಕೊ, ಪ್ರೀತಿ ಮಾಡಕ್ ಏನ್ ಯೋಗ್ಯತೆ ಬೇಕು ಅಂತ. ಏನಿಲ್ಲ ಅಂತ ಹೇಳಿದ್ರೇನು ಪರ್ ಮಂತ್ 2 lakhs ಅರ್ನ್ ಮಾಡಬೇಕು. 2 lakhs ಒಂದ್ಸತಿ ಅರ್ನ್ ಮಾಡಿ ತೋರಿಸ್ತೀನಿ. 6 sets of jewels ಬೇಕು. ಅಲ್ಲಿ ನೋಡು, ಅಲ್ಲಿ ಒಂದ್ ಕಾರ್ ಹೋಗ್ತಾ ಇದೆಯಲ್ಲ, ಆ ಥರ ಒಂದ್ ಬೆನ್ಸ್ ಕಾರ್ ಬೇಕು. ಗ್ಯಾರಂಟಿ ತಗೋತೀನಿ. ಮತ್ತೆ ಇಲ್ಲಿ ಒಂದು ಜಗನ್ಮೋಹನ್ ಪ್ಯಾಲೇಸ್ ತರ ಒಂದ್ ಸಣ್ಣ ಬಂಗ್ಲೋ ಇದ್ರೆ ಸಾಕು. ಇಷ್ಟೆಲ್ಲ ಮಾಡಿದ್ರೆ ಗ್ಯಾರಂಟಿ ನನ್ನ ಮದ್ವೆ ಆಗ್ತೀಯಾ? ಆದ್ಮೇಲೆ ನೋಡೋಣ. ಫಸ್ಟ್ ಇದನ್ನ ಮಾಡು, ಆಮೇಲೆ ಮದ್ವೆ ಆಗೋಣ. ಸರಿ, ಬಾಯ್. ಸರಿ, ಓಕೆ. ಪ್ರೀತಿಯನ್ನು ವ್ಯಕ್ತಪಡಿಸದ ಅವಳು ಅವಳ ಪ್ರೀತಿಯನ್ನು ಪಡೆಯಲು ಕೆಲಸವನ್ನೇ ಪ್ರೀತಿಯಾಗಿ ಪ್ರೀತಿಸುತ್ತಿರುವ ಇವನು. ಇವಳ ಒಂದು ಮಾತಿಗೆ, ಅವಳು ಪಟ್ಟಿರುವ ಆಸೆಗೆ ಅವನು ಅವಳಿಗಾಗಿ ನೀಡುತ್ತಿರುವುದು ಪ್ರೀತಿ ಅನ್ನೋದು ಬರೀ 2 ಅಕ್ಷರದ ಪದವಲ್ಲ, 7 ಜನ್ಮದ ಯಾರು ಅವಳಿಗಾಗಿ ಕೊಡದ ಒಂದು ಪವಿತ್ರವಾದ ಪ್ರೀತಿ. ಪ್ರೀತಿ ಪ್ರೀತಿ. ಇಷ್ಟೊಂದು ಜನ ಸೇರಿರೋದು ಯಾತಕ್ಕಪ್ಪ ಅಂದ್ರೆ ಸ್ವತಂತ್ರ ತರೋದಕ್ಕೆ ಇಂತಿಂಥ ಕೆಲಸಗಳನ್ನೆಲ್ಲ ಮಾಡಿ ಇಂಗ್ಲೀಷ್ನವ್ರನ್ನೆಲ್ಲ ಕಳಿಸ್ಕೊಟ್ಟು ನಮ್ಗೆ ಆನಂದ ತಂದುಕೊಟ್ಟ ಈ ಮಹಾತ್ಮ ಗಾಂಧಿಗೆ ನಾವು ನಮಸ್ಕರಿಸುತ್ತೇವೆ. ನಮಸ್ಕಾರ ಅಪ್ಪಾಜಿ, ಆಶೀರ್ವಾದ ಮಾಡಿ. ಸರ್ವ ಕಾರ್ಯ ಸಿದ್ಧಿರಸ್ತು. ಏನಪ್ಪ ನಿನ್ನ ವಿಷಯ? ನಿಮ್ನೆ ನೋಡೋಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಏನು ಸಮಾಚಾರ ಹೇಳಪ್ಪ? ನೀವಲ್ಲಿ ಸಿಗ್ಲಿಲ್ಲ. ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ನಿಮ್ ನೋಡ್ಕೊಂಡು ಇಲ್ಲಿಗೆ ಬಂದೆ. ಒಂದು ವಿಷಯ ಇದೆ, ನನ್ನ ಪ್ರೀತಿ ವಿಷಯ ಮಾತಾಡಬೇಕಾಗಿತ್ತು. ನೀವು ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅದಕ್ಕೆ ದಯವಿಟ್ಟು ಪರಿಹಾರ ಹೇಳಿ. ಮಗು, ಅವರ ತಂದೆ ತಾಯಿಗಳನ್ನು ಕರೆದುಕೊಂಡು ಬಾ, ನಾನು ಅವರಲ್ಲಿ ಮಾತನಾಡುತ್ತೇನೆ. ನಾನು ಬಂದೇತು ರೂಪೇಣ ಸತಿಪತಿ ಸುತಾಲಯ. ನೀವು ಹೇಳಿದ್ದು ಅರ್ಥ ಆಗಲಿಲ್ಲ ಗುರುಗಳೇ. ನೀವು ಹೇಳಿದ್ದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನು ಅದ್ರ ಬಗ್ಗೆ ತಿಳ್ಕೊತೀನಿ. ಋಣ ಒಂದಿದ್ರೆ ಎಲ್ಲೆಲ್ಲಿದ್ರೂ ಹುಡಿಕೊಂಡು ಬರ್ತದೆ. ಅದಕ್ಕೆ ಯಾಕೆ ಋಣಾನುಬಂಧೇತು ರೂಪೇಣ ಸತಿಪತಿ ಸುತಾಲಯ. ಏನಾದರೂ ಸುಳ್ಳು ಹೇಳಿ ಪ್ರೀತಿ ಮಾಡುವವರಿಗೆ ಆ ಪ್ರೀತಿ ಉಳಿಯುವುದಿಲ್ಲ. ಗಳಿಸುವವರಿಗೂ ಅಡಚಣೆ ತಪ್ಪಿದ್ದಲ್ಲ. ಈ ಕಾಲದ ಹುಡುಗ ಹುಡುಗಿಯರು ಹಣಕ್ಕಾಗಿ, ಸೌಂದರ್ಯಕ್ಕಾಗಿ, ಕಾಲಹರಣಕ್ಕಾಗಿ ಪ್ರೀತಿ ಮಾಡ್ತಾರೆ. ಯಾಕೆಂದರೆ ಅದರಲ್ಲಿ ನಿಜವಾದ ಪ್ರೀತಿ ಇರುವುದಿಲ್ಲ. ಆದರೆ ನಿನ್ನ ಪ್ರೀತಿಯಲ್ಲಿ ಗೆಲುವಿದೆ. ನಿನ್ನಲ್ಲಿ ಆ ಪ್ರೀತಿಯಲ್ಲಿ ನಂಬಿಕೆ ಇದೆ. ನಿನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತದೆ. ಹೋಗು. ಮಾತಾಡಲ್ಲ ನಿನ್ಗೆ ಅವ್ನು ತಳ್ತಿಲ್ವ ಅಲ್ಲಿ ಕನಸು. ನಿಂಗೆ ಒಬ್ರು ಯಾರೋ ಒಬ್ರು ಪಾಸ್ ಕೊಡ್ತಾರೆ, ಮಾತಾಡ್ರೋ.
ಮನಸ್ಸು ನೀಡಿ ಮರೆಯಾದ ಗೆಳತಿ ಯಾಕೆ ಮಾಡಿದೆ ಈ ರೀತಿ ಫಿಕ್ಸ್